ನೋಡಿದ ತಕ್ಷಣ ಭಕ್ತಿ ಪರವಶವಾಗುವ ಸ್ಥಳ. ಸುತ್ತಲೂ ಮರ ಗಿಡಗಳ ಸಾಮ್ರಾಜ್ಯ. ಪ್ರತಿ ಮರದಲ್ಲೂ ನೀತಿಯ ಸಾಲುಗಳು. ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಹೊರಭಾಗದಲ್ಲಿರುವ ಮಾರುತಿ ಹನುಮಂತ ದೇವಸ್ಥಾನ. ಈಗ ಇಷ್ಟು ಸುಂದರವಾಗಿರೋ ಈ ದೇವಾಲಯ ಕಳೆದ 25 ವರ್ಷದ ಹಿಂದೆ ಪೋಲಿ ಪುಂಡರಿಗೆ ಅನೈತಿಕ ತಾಣವಾಗಿತ್ತು. ಆಗ ಸುತ್ತಲೂ ಮುಳ್ಳು ಕಂಟಿಗಳು ಇದ್ದ ಕಾರಣ ಇಲ್ಲಿ ಬರೀ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದ್ವು. ಒಂದು ಕಲ್ಲಿನಲ್ಲಿ ಪಾಳು ಬಿದ್ದಿತ್ತು ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಮರುಜೀವ ಕೊಟ್ಟು ಅನೈತಿಕ ಚಟುವಟಿಕೆ ತಾಣವಾಗಿದ್ದ ಈ ಸ್ಥಳವನ್ನ ನೆಮ್ಮದಿ ಕೇಂದ್ರವಾಗಿಸಿದ್ದು ಹುಣಸಗಿಯ ಹಿರಿಯ ಜೀವ ವೀರಭದ್ರಪ್ಪ ಹುಗಾರ. ಹಾಳು ಕೊಂಪೆಯಾಗಿದ್ದ ದೇಗುಲದ ಜೀರ್ಣೋದ್ಧಾರ. ಯಾದಗಿರಿಯ ಹನುಮ ಭಕ್ತನ ಕತೆ. ವೀರಭದ್ರಪ್ಪ ಹೂಗಾರ ಸಹ ಯೌವನದಲ್ಲಿದ್ದಾಗ ಈ ದೇವಸ್ಥಾನದ ಅಕ್ಕಪಕ್ಕ ನಡೀತಾ ಇದ್ದ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ರು. ಆದ್ರೆ ಒಂದು ದಿನ ಇದ್ದಕ್ಕಿದ್ದಂತೆ ಈ ದೇವಸ್ಥಾನದ ಹತ್ರ ವೀರಭದ್ರಪ್ಪರಿಗೆ ತನ್ನ ತಪ್ಪಿನ ಅರಿವಾಗಿ ಇಲ್ಲಿಯೇ ಜ್ಞಾನೋದಯವಾಯ್ತಂತೆ. ಅಂದಿನಿಂದ ಇಂದಿನವರೆಗೂ ಅವರು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಹಗಲಿರುಳು ಒಬ್ಬರೇ ಶ್ರಮಿಸಿದ್ದಾರೆ. ತಾವು ಕೂಲಿ ಕೆಲಸಕ್ಕೆ ತೆರಳಿ ಬಂದ ಹಣದಿಂದ ದೇವಸ್ಥಾನ ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಹಚ್ಚಿದ್ದಾರೆ. ಅಲ್ಲದೆ ದೇವಸ್ಥಾನದ ಸುತ್ತಲೂ ಸಸಿಗಳನ್ನ ನೆಟ್ಟು ಅವುಗಳಿಗೆ ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗಿ ನೀರ್ ತಂದು ಹಾಕಿ ತಮ್ಮ ಮಕ್ಕಳಂತೆ ಸಾಕಿ ಸಲಹುತ್ತಿದ್ದಾರೆ. ಇಷ್ಟೇ ಅಲ್ಲದೆ ತಾವು ಯೌವನದಲ್ಲಿ ಮಾಡಿದ ತಪ್ಪುಗಳನ್ನ ಇತರರು ಮಾಡದಂತೆ ಮನಸ್ಸಿಗೆ ಅರಿವು ಮೂಡಿಸೋ ನೀತಿ ಮಾತುಗಳನ್ನ ಬೋರ್ಡ್ನಲ್ಲಿ ಬರೆಸಿ ಪ್ರತಿ ಮರಕ್ಕೂ ನೇತು ಹಾಕಿದ್ದಾರೆ. ಮನಸ್ಸಿಗೆ ಬೇಸರ ಅನ್ನಿಸಿದಾಗ ಇಲ್ಲಿಗೆ ಬಂದ್ರೆ ಸಾಕು, ನೆಮ್ಮದಿ ಭಾವ ಮೂಡುತ್ತೆ. 40 ವರ್ಷದ ಮುಂದೆ ಬರೀ ಜಾಲಿತ್ರಿ, ಕೊಲೆ ಸುಡುಗಿಗಳು ಆಗ್ತಿದ್ವು, ಇಸ್ಪಟ್ ಆಡ್ತಿದ್ರು, ಇಲ್ಲಿ ಮಟ್ಗ ನಂಬರ ಇವೆಲ್ಲ ಭಾಳ ತೊಂದರೆ ಇತ್ತು. ಆಮೇಲೆ ಇಲ್ಲಿ ನಾನು ದೇವಸ್ಥಾನಕ್ಕೆ ಗಂಟು ಬಿದ್ದಿಂದ ಇದೆಲ್ಲ ಜಾಲಿ ಕಿಚ್ಚಿದ್ವಿ, ಪಂಚಾಯತಿಗೆ ಹೇಳಿ ಎಲ್ಲ ಮನೆ ಪ್ರಮುಖರಿಗೆ ಹೇಳಿ ಎಲ್ಲ ಏನು ಮಾಡೋದು ಮಾಡಿ ಈಗ ಗುಡಿ ಸ್ವಚ್ಛ ಮಾಡ್ಕೊಂತ ಗಿಡ ಗಂಟಿ ಯಾವ ಏನು ಬಂದರೂ ಚಂತನ ಎದುರ್ಸ್ಕೊಂತ ಕೂತಿ ನೋಡ್ರಿ. ಈಗ ನನ್ನ ಆತ್ಮ ಎಲ್ಲದು ಓಟು ಬೇಡ, ಇದನ್ನು ಗುಡಿನೇ ನನಗೆ ಬೇಕಂತ ಒಂದು ನಿರ್ಧಾರ ಮಾಡಿ ನನ್ನ ಸ್ವಂತ ಬುದ್ಧಿಲಿಂದ ನಾ ಮಾಡಿ. ನೀವು ಮೊದಲಿಗೆ ಹೆಂಗಿದ್ರಿ? ಮೊದಲಿಗೆ ಭಾಳ ಮನುಷ್ಯರ ಥರ ಇದ್ರೆ ಹ್ಞೂ ಒಕ್ಕಲ್ತನ ಎಲ್ಲ ಏನು ಮಾಡಿ ಜಾಸ್ತಿ ಆಗ್ತದ್ರಿ ರೀ. ಮತ್ತೆ ಇದ್ದದ್ದು ಹೇಳಬೇಕಲ್ರಿ. ನಿಮ್ಮ ಯಾವಾಗ ಜಗಳ ಆಗಿರಿ ಅದು ಹೆಂಗ್ ಪರಿವರ್ತನೆ ಆಯ್ತು ನಿಮ್ಮ? ಹೆಂಗಂದ್ರೆ ಇದೇ ಅಪ್ಪಲಿಂದ ಎಲ್ಲ ಪ್ರಯತ್ನ ಆಯ್ತು. ಅದರಿಂದ ಇವನಿಗೆ ಬೆನ್ನ ಹತ್ತಿಂದ ಎಲ್ಲಾನು ಬಿಟ್ಟು ಈಗ ಗುಡಿ ಸೇರ್ಕೊಂಡು ಕೂತೀನಿ. ಇನ್ನು ವೀರಭದ್ರಪ್ಪರಿಗೆ ಸದ್ಯ 65 ವಯಸ್ಸು. ಇವರು ಸಂಸಾರಿಯಾಗಿದ್ರು ಸಹ ದೇವಸ್ಥಾನದ ಬಗ್ಗೆ ಒಲವು ಜಾಸ್ತಿ ಇರೋದ್ರಿಂದ ವಾರದಲ್ಲಿ ಒಂದು ಬಾರಿ ಮನೆಗೆ ಹೋದ್ರೆ ಉಳಿದ ದಿನಗಳನ್ನ ಇಲ್ಲಿಯೇ ಕಳೀತಾರೆ. ಈ ಇಳಿಯ ವಯಸ್ಸಿನಲ್ಲಿ ದೇವರ ಮೇಲೆ ಅವರಿಗಿರೋ ಭಕ್ತಿ ಮತ್ತು ದೇವಸ್ಥಾನದ ಬಗೆಗಿನ ಕಾಳಜಿಗೆ ಭಕ್ತರು ಸಹ ಮೆಚ್ಚಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.